ಬೆಸ್ಕಾಂ ಅಧಿಕಾರಿಗಳು ತಪ್ಪು ಮಾಡೋದನ್ನು ಬಿಡೋದೇ ಇಲ್ಲ. ಎಷ್ಟು ಜಾಗೃತಿ ಮೂಡಿಸಿದ್ರು, ಎಷ್ಟು ಹೇಳಿದ್ರು ಇವ್ರಿಗೆ ಇವು ಅನ್ಸೋದೇ ಇಲ್ಲ. ಏನೋ ಒಂದು ಕರೆಕ್ಟಾಗಿ ಮಾಡೋಣ, ಇವ್ರು ಪ್ರಾಪರಾಗಿ ಕೆಲಸ ಮಾಡೋಣ ಅಂತ. 11 KVಗೆ 3 ಅರ್ಥಡ್ ಹಾಕಿದ್ದಾರೆ. ಇಲ್ಲೊಬ್ಬ ಹುಡುಗ ಕೆಲಸ ಮಾಡ್ತಾಯಿದ್ದಾನೆ, ಅಲ್ಲಿ ಅಷ್ಟು ಜನ ಕೆಲಸ ಮಾಡ್ತಾಯಿದ್ದಾರೆ. ಯಾರೊಬ್ಬರು ಸೇಫ್ಟಿ ಮೆಜರ್ಸ್ ಯೂಸ್ ಮಾಡಿಲ್ಲ. JE ಇಲ್ಲಾದರೆ ಅವರು ಸುರೇಶ್ ಅಂತ AE ಅವರು ಎಲ್ಲ ಹೊರಗಡೆ ಇದ್ದಾರೆ. ಆಮೇಲೆ ಇಲ್ಲಿ ಇದ್ರ ಹಿಂಭಾಗ ಒಬ್ಬ ಲೈನ್ಮನ್ ನೋಡಿರ್ತೀರ, ಹೆಲ್ಮೆಟ್ ಹಾಕ್ಕೊಂಡಿದ್ದಂಗೆ DP ಸ್ಟ್ರಕ್ಚರ್ ಮೇಲೆ 11 KV ಕೆಲಸ ಮಾಡ್ತಾಯಿದ್ದಾರೆ. ಒಬ್ಬ JE ಇರುವಂಥ ಜಾಗದಲ್ಲೇ ಇವರು ಸೇಫ್ಟಿ ಮೆಜರ್ಸ್ ಯೂಸ್ ಮಾಡಲಿದ್ದಂಗೆ ಕೆಲಸ ಮಾಡ್ತಾರೆ. ನಾಳೆ ದಿನ ಹೆಚ್ಚು ಕಡಿಮೆ ಆದರೆ ಇದು ಹೊಣೆಗಾರರು ಯಾರು? ನಾವು ಇಷ್ಟೆಲ್ಲ ಜಾಗೃತಿ ಮೂಡಿಸಿ ಇಷ್ಟೆಲ್ಲ ಹೇಳಿದ್ರು ಇನ್ನೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯಾದ ಎಚ್ಚೆತ್ತುಕೊಳ್ಳದೆ ಬೇಕಾಬಿಟ್ಟಿಯಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು. JE ಯಾರು? JE ಯಾರು? JE ಯಾರು? ಸೇಫ್ಟಿ ಮೆಜರ್ಸ್ ಎಲ್ಲ ಕರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀರಾ? ಸೇಫ್ಟಿ ಮೆಜರ್ಸ್ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ? ಎಲ್ಲಿ ಮಾಡಿದ್ದೀರಿ? ನಿಮ್ಮ ಲೈನ್ ಮ್ಯಾನ್ DP ಮೇಲೆ ಹತ್ತಿದ್ದಾನೆ, ಹೆಲ್ಮೆಟ್ ಇಲ್ಲ, ಅಲ್ಲಿ ಅರ್ಥ ಹಾಕೊಂಡಿಲ್ಲ, ಡೈರೆಕ್ಟ್ ಹತ್ತಿದ್ದಾನೆ. ಅಲ್ಲಿ ಅರ್ಥ ಹಾಕಲಿಲ್ಲ, ಅರ್ಥ ಹಾಕೊಳ್ಳಿಲ್ಲ. ಅಲ್ಲೇ ಹೆಲ್ಮೆಟ್ ಗಾಡಿಗೆ ಹಾಕಿ ಕೊಟ್ಟಿರೋದ ನಿಮಗೆ? ಅವ್ರಿಗೆ ಹೆಲ್ಮೆಟ್ ಕೊಟ್ಟಿದ್ದೀನಿ ನೋಡಿ. ಅಲ್ಲ ಸರ್, ನಾನು ಕೇಳ್ತಿರೋದು ಉತ್ತರ ಕೊಡಿ. ಹೆಲ್ಮೆಟು ಗಾಡಿಗೆ ಹಾಕಿ ಕೊಟ್ಟಿರೋದ? ಹೆಲ್ಮೆಟ್ ಕೊಟ್ಟಿದ್ದೀನಿ. ಅದು ಯಾಕೆ ಹಾಕೊಂಡಿದ್ದೀರಾ? ಹೆಲ್ಮೆಟ್ ಹಾಕೊಂಡು ಯಾವಾಗ ವಿಡಿಯೋ ತೋರಿಸ್ಲಾ? ಇವಾಗ ಸರಿ ಬಿಡ, ಆಯ್ತಲ್ಲ. ಇಲ್ಲಿ ಮಾತ್ರ 3 ಅರ್ಥಡ್ ಹಾಕಿದ್ರಿ, ಇನ್ನು 3 ಅರ್ಥಡ್ ಎಲ್ಲಿದೆ? ಯಾರು ನಿಮ್ಮ AE ಯಾರು? ಎಲ್ಲಿದ್ದಾರೆ? ಹಾಂ, ಫೋನ್ ಮಾಡಿ ಅವ್ರಿಗೆ. ಇನ್ನು ಎಷ್ಟು ಆಕ್ಸಿಡೆಂಟ್ಸ್ ಆದರೆ AE ಲೈನ್ಮನ್ಗಳು ಬುದ್ಧಿ ಕಲಿತೀರಿ ನೀವು? ಹಾಂ, ಯಾಕೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಇಷ್ಟು ಆಕ್ಸಿಡೆಂಟ್ಸ್ ಆಗಿ ಇಷ್ಟು ಸಾವುಗಳಾದರೂ ಇನ್ನೂ ನೀವು ಬುದ್ಧಿಗಳು ಕಲಿಯಲ್ಲ ಅಂದರೆ ಇನ್ನು ಯಾರಿಗೆ ಹೇಳಬೇಕು, ಯಾವಾಗ ಹೇಳಬೇಕು? ಸರ್, ನೀವು ಫೀಲ್ಡಲ್ಲಿದ್ದೇ ನಿಮ್ಮ ಲೈನ್ಮನ್ ಹೆಲ್ಮೆಟ್ ಆಗ್ತಾಯಿಲ್ಲ ಅಂದರೆ ಈಗ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಭಯ ಎಷ್ಟೈತೆ ಅವ್ರಿಗೆ ಅಂತ. ಅಲ್ಲಿ ಹಾಕಿ ಇವಾಗ ಇಲ್ಲಿ ಹಾಕಿದ್ರೆ ಅಲ್ಲಿ ಸಪ್ಲೈ ಬಂದರೆ ಏನು ಮಾಡ್ತೀರಾ ಸರ್? ಇವಾಗ ಆಯಿತು DG ಇಂದ ಬಂತಂದ್ರೆ ಏನು ಮಾಡ್ತೀರಾ? ಇವಾಗ ಹೇಳ್ತೀರಲ್ಲ ಆಕ್ಸಿಡೆಂಟ್ ಆದಾಗ DG ರಿಟರ್ನ್ ಬಂತು ಅಂತ, ಅವಾಗ ಬಂದಾಗ ಏನು ಮಾಡ್ತೀರಾ? ಎಲ್ಲಿ ಈ ಹುಡುಗರಿಗೆ ಎಲ್ಲಿ ಹೆಲ್ಮೆಟು, ಈ ಹುಡುಗರಿಗೆ ಎಲ್ಲಿ ಇವು ಅರ್ಥರಾಡ್ಗಳು? ಸರ್, ಲೇಬರ್ ಆದರೆ ಮನುಷ್ಯರಲ್ವ ಸರ್ ಅವರು? ನಿಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋಕ್ಕೆ ತಾನೇ ಬಂದಿರೋದು. ಮತ್ತು ಅವ್ರಿಗೆಲ್ಲ ಎಲ್ಲಿ ಸೇಫ್ಟಿ ಮೆಜರ್ಸು? ಹೆಂಗೆ ಹತ್ತಿಸಿದ್ರಿ ನೀವು ಕಂಬ? ನನಗೆ ಅವನ ಹತ್ರ 5 ಲಕ್ಷ ರೂಪಾಯಿ ಡಿಪಾರ್ಟ್ಮೆಂಟ್ ಕೊಡುತ್ತಾನೆ. ಹಲೋ ಹಲೋ, ವಿದ್ಯುತ್ ವಾಣಿಯಿಂದ ಬೆಳೆಗಾರರು ಮಾತಾಡೋದು. ಹೇಳಿ. ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ಲ, ಸೇಫ್ಟಿ ಮೆಜರ್ಸ್ ಎಲ್ಲ ಕರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದಾರೆ ನಿಮ್ಮ ಮೆನ್ಗಳು? ಇಲ್ಲಿ ಇಲ್ಲಿ ರಾಮಕೃಷ್ಣ ಆಶ್ರಮ ರೋಡಲ್ಲಿ. ಓ, ಇವ್ರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ವ ನಿಮಗೆ? ಹ್ಞೂ, ಹಾಂ, ಅವಲಹಳ್ಳಿ ಹತ್ರ ಸೇಫ್ಟಿ ಮೆಜರ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಸೇಫ್ಟಿ ಮೆಜರ್ಸ್ ಯೂಸ್ ಮಾಡ್ತಾ ಇದ್ದಾರಾ? ಹೌದು, ಅವ್ರು ಅಲ್ಲೇ ಇಲ್ಲೇ ಇದ್ದಾರೆ. ಅವರಲ್ಲಿ ವಿತೌಟ್ ಹೆಲ್ಮೆಟು, ವಿತೌಟ್ ಅರ್ಥರಾಡ್ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ. ಅವರು ಏನಕ್ಕೆ ಸೇಫ್ಟಿ ಕ್ರಿಯೇಟ್ ಮಾಡ್ಕೊಳ್ಳಿ ಏನಕ್ಕೆ ಕೆಲಸ ಮಾಡ್ತಾ ಇದ್ರು ಕೇಳ್ತೀನಿ. ಅಲ್ಲ ಸರ್, ಏನಾರು ಆದಮೇಲೆ ಕೇಳಿದ್ರೆ ಏನು ಸುಖ ಸರ್? ಇವ್ರು ಕಂಬ ಹತ್ತಕ್ಕಿಂತ ಮುಂಚೆ ಮಾಡ್ಬೇಕು ತಾನೆ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಎಲ್ಲ.
ಹೌದು ಹಾ? ನಾನು ಹೇಳೇ ಕಳ್ಸಿರ್ತೀವಿ ಹಾಂ ದೆಯ್ಯೋರು ಹೌದು ಸರ್, ಪ್ರತಿದಿನ ನೀವು ಹೇಳಿ ಕಳಿಸ್ತೀರಾ, ಸುರಕ್ಷೆ ಹೇಳ್ತೀರಾ, ಮಂತ್ರ ಹೇಳ್ತೀರಾ, ಸುಮ್ಮನೆ ಪಡಿಸೋದಷ್ಟೇ ಓಎಣ್ಣಮ್ವರೆಗೂ. ಓಎಣ್ಣಮ್ ಕಾಂಪೌಂಡ್ ದಾಟಿದ್ಮೇಲೆ ಮರ್ತೋಗ್ಬಿಡ್ತಾರೆ. ಆಮೇಲೆ ಇಲ್ಲಿ ಲೇಬರ್ಗಳಿಗೆ ಬಿಟ್ಟಿದ್ದೀರಾ, ಯಾರೊಬ್ಬರು ಹೆಲ್ಮೆಟ್ ಹಾಕಿಲ್ಲ. ಹಾಂ, ಬರೀ ಒಂದು 3 ಅರ್ಥರಾಡ್ ಹಾಕಿದ್ದೀರಾ 11 KVಗೆ, ಇನ್ನೇನಿಲ್ಲ ಇಲ್ಲಿ. ಏನಾರು ಆದರೆ ಏನು ಮಾಡ್ತೀರಾ? ನಮ್ಮ ತಲೆ ಮೇಲೆ ಅಲ್ವಾ ಬರೋದು, ಮೊದಲು ಬರೋದೇ ನಮ್ಮ ತಲೆ ಶಿಕ್ಷೆ ಮಾಡ್ತಿದ್ದರು. ಹೌದು ಸರ್, ತಲೆ ಮೇಲೆ ಬಂದಮೇಲೆ ಸತ್ತ ಮೇಲೆ ಜೀವ ತಂದು ಕೊಡ್ತೀರಾ ಸರ್ ನೀವು? ಅಲ್ಲ ಆ ಲೆವೆಲ್ಗೆ ಹೋಗೋದೇ ಬೇಡ. ಅಲ್ಲ ಸರ್, ಅದಕ್ಕೆ ಸೇಫ್ಟಿ ಮೆಜರ್ಸ್ ಕೊಟ್ಟಿದ್ದಾರೆ ತಾನೇ ನಿಮ್ಮಲ್ಲಿ, ಕೊಟ್ಟಿದ್ದಾರೆ. ಮತ್ತೆ ಯಾಕೆ ಯೂಸ್ ಮಾಡಲ್ಲ? ಏನಕ್ಕೆ ಹಂಗೆ ಮಾಡಿದ್ರು ಕೇಳ್ತಿದ್ದೀರಿ, ಈಗ ಮಾತಾಡ್ತೀವಿ. ನೋಡಿ ಸರ್, ಅದೇನೋ ಕೇಳಿ. ವಿದ್ಯುತ್ ವಾಣಿ ಫ್ಯಾಕ್ಟ್ ಚೆಕ್. ಇದು ಮುಂದುವರಿತಾನೆ ಇರುತ್ತೆ, ಕೊನೆ ಆಗಲ್ಲ.